ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಯಾದಗಿರಿ ಮತಕ್ಷೇತ್ರ ವ್ಯಾಪ್ತಿಗೆ ಬರುವ ಅರಕೆರೆ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನ ನೂತನ ದೇವಸ್ಥಾನ ನಿರ್ಮಾಣ ಮತ್ತು ಮೂರ್ತಿ ಸ್ಥಾಪನೆ ಮಾಡುತ್ತಿರುವುದು ಸಮಾಜದಲ್ಲಿ ಒಳ್ಳೆಯ ಬೆಳವಣಿಗೆ. ಶೀಘ್ರದಲ್ಲೇ ಮೂರ್ತಿ ಸ್ಥಾಪನೆ ಮಾಡಿ ದೇವಸ್ಥಾನ ಲೋಕಾರ್ಪಣೆಗೊಳಿಸಲಾಗುತ್ತೆ ಅಂತ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ದಾನ್ ಹೇಳಿದ್ದಾರೆ. ಜಿಲ್ಲೆಯ ಯಾದಗಿರಿ ತಾಲೂಕಿನ ಯಾದಗಿರಿ ಮತಕ್ಷೇತ್ರ ವ್ಯಾಪ್ತಿಯ ಅರಕೆರ ಗ್ರಾಮದಲ್ಲಿ ಶ್ರೇಷ್ಠ ವಚನಕಾರ ನಿಜಶರಣ ಅಂಬಿಗರ ಚೌಡಯ್ಯ ಅವರ ಮೂರ್ತಿ ಹಾಗೂ ದೇವಸ್ಥಾನ ನಿರ್ಮಾಣದ ಕಾಮಗಾರಿ ಸ್ಥಳ ಭೇಟಿ ಕೊಟ್ಟು ಪರಿಶೀಲಿಸಿದ ನಂತರ ಮಾತನಾಡಿ, ಸಮಾಜದವರು ಎಲ್ಲರೂ ಸೇರಿ ಹಣ ಸಂಗ್ರಹ ಮಾಡಿ ಈ ಒಳ್ಳೆಯ ಕಾರ್ಯ ಮಾಡುತ್ತಿರುವುದು ಮುಂದಿನ ಪೀಳಿಗೆ ಶ್ರೇಷ್ಠ ವಚನಕಾರ ಚೌಡಯ್ಯನ ಪರಿಚಯಿಸಲು ಈ ಕಾರ್ಯ ಶ್ಲಾಘನೀಯ. ಸಮಾಜ ಬಾಂಧವರು ಮುಂದಿನ ದಿನದಲ್ಲಿ ಜಾಗೃತರಾಗಬೇಕು, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಮುಂದೆ ಬರಬೇಕು. ದಿ ವಿಠಲ್ ಹೇರೂರು ಅವರ ಆದರ್ಶದಲ್ಲಿ ನಡೆಯಬೇಕು. ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಿ ಯುವಕರು ದುಶ್ಚಟಗಳಿಂದ ದೂರ ಇರಬೇಕು. ಕಠಿಣ ವ್ಯಾಸಂಗ ಮಾಡಿ ತಂದೆ ತಾಯಿ ಸಮಾಜಕ್ಕೆ ಗ್ರಾಮಕ್ಕೆ ಕೀರ್ತಿ ತರಬೇಕು ಎಂದಿದ್ದಾರೆ. ಅರಕೆರೆ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನ ದೇವಾಲಯದಲ್ಲಿ ಸದ್ಯಕ್ಕೆ ಗುಡಿ ಮಂದಿರ ಸ್ವಲ್ಪ ಮುಗ್ದದೀಗ, ಆದರೆ ಈಗ ಸ್ವಲ್ಪ ಮೂರ್ತಿ ಸ್ಥಾಪನೆ ಮಾಡೋದೊಂದು ಉಳ್ಕೊಂಡದ. ಆದರೆ ಈಗ ನಾವು ಎಲ್ಲ ನಮ್ಮ ಸಂಘಟನೆ ಓಸ್ ಮಂದಿ ಕಲ್ತು ಕೇಸ್ ಎಲ್ಲ ಮಾಡಿ ಮುಗಿಸಿದ್ವಿ ನಾವು ಎಲ್ಲ ಮಂದಿ. ಕೇಸಿ ನಿಮ್ಮೆಲ್ಲರೂ ನಮ್ಗೆ ಆಶೀರ್ವಾದ ಇರಬೇಕಂತೇಳಿ ಮೂರ್ತಿ ಆದ್ಮೇಲೆ ಡೇಟ್ ಕೊಡ್ತೀರಿ, ಡೇಟ್ ಕೊಡ್ತೀವಿ ಅಂತ ಮುಗಿಸ್ಬೇಕಂತ ಹೇಳ್ತೇವೆ. ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಕೊನೆ ಜಿಲ್ಲೆಯಲ್ಲಿ ಸುಮಾರು ಅಂಬಿಗರ ಚೌಡಯ್ಯನ ದೇವಸ್ಥಾನ ಇದು. ಒಂದು ಶಾಪುರ, ಎರಡನೇದು ತುಮಕೂರು, ಮೂರನೇದು ಚಟ್ನಳ್ಳಿ, ನಾಲ್ಕನೇದು ಏನದ ಯಾದಗಿರಿ ತಾಲೂಕಿನ ಮತಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಅರಕೆರೆ ಗ್ರಾಮದಲ್ಲಿ 4ನೇ ದೇವಸ್ಥಾನ. ಇದು ಶೀಘ್ರದಲ್ಲೇ ಕಂಪ್ಲೀಟ್ ಸಂಪೂರ್ಣ ಕಾಮಗಾರಿ ಮುಗಿದಿರ್ತಕ್ಕಂಥದ್ದು. ಇವತ್ತು ಗುಜರಾತ್ಲಿಂದ ಹನುಮಂತ ಸರ್ ಅವರು ಬಂದಾರೆ. ಹಂಗಾಗಿ ಗ್ರಾಮಸ್ಥರೆಲ್ಲರೂ ಸೇರಿಕೆಸಿ ಏನದ ಸಂಪೂರ್ಣ ರೆಡಿಯಾಗಿರೋದು. ಈಗ ಮೂರ್ತಿ ಕೆಲಸ ಒಂದೇ ಉಳಿದಿರೋದು. ಶೀಘ್ರದಲ್ಲೇ ದಿನಾಂಕ ನಿಗದಿಪಡಿಸಿ ಈ ದೇವಾಲಯನ ಉದ್ಘಾಟನೆ ಮಾಡ್ಲಿಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲರೂ ಸಿದ್ಧರಾಗಿದ್ದು, ಶೀಘ್ರದಾಗ ಮೂರ್ತಿ ಆದ ತಕ್ಷಣ ದಿನಾಂಕ ನಿಗದಿಪಡಿಸಲಾಗೋದು. ಸಂಪೂರ್ಣ ಗುಡಿ ಅಂದರೆ ಜಿಲ್ಲೆಯಲ್ಲೇ ಮೊದಲೆಲ್ಲ ಸರ್ಕಲ್ ಮಾಡಿ ನಾಮಫಲಕ ಹಾಕ್ತಿದ್ವಿ, ನಂತರ ಮೂರ್ತಿ ಕೊಡಿಸ್ತಕ್ಕಂಥ ಕೆಲಸ ಅಲ್ಲೆಲ್ಲೇ ಮಾಡಿದ್ರು. ಈ ಸರಿ ಏನಾದಂದ್ರೆ ಗೋಪುರ ಮಾಡ್ತಕ್ಕಂಥ ಕೆಲಸ ಕೆಲವು ಹಳ್ಳಿಯಲ್ಲಿ ಮಾಡ್ರೆ. ಆದರೆ ಈ ಊರಲ್ಲಿ ಏನದಂದ್ರೆ ಸುಮಾರು ಯಾರು ಹನುಮಂತ ಗುಜರಾತಿ ಅವರ ನೇತೃತ್ವದಲ್ಲಿ ದೇವಾಲಯನ ಮಾಡೋಕ್ಕೆ ನಿರ್ಧಾರ ತಗೊಂಡಿರ್ತಕ್ಕಂಥದ್ದು. ಇದು ಒಳ್ಳೆ ಬೆಳವಣಿಗೆ. ಈ ವೇಳೆ ಮಲ್ಲಪ್ಪ, ಭೀಮಶಂಕರ, ಪವನ, ಹನುಮಂತ, ಗುಜರಾತ್, ಅರಕೆರೆ, ಲಕ್ಷ್ಮಣ್, ಹನುಮಂತ, ನಾಗರೆಡ್ಡಿ, ಮಲ್ಲಿಕಾರ್ಜುನ್, ಭೀಮರಾಯ್, ಮಲ್ಲಪ್ಪ, ಶಿವಪ್ಪ, ಭೀಮಶಂಕರ್, ಸಂತೋಷ್, ದೇಸಪ್ಪ, ಆಂಜನೇಯ, ಸಾಬಣ್ಣ, ಮಾರಪ್ಪ ಹಾಗೂ ಉಮೇಶ್ಗೆ ಮುತ್ತಾಳ್ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.